ಒಂದು KGF ಥರ ಡೈಲಾಗ್ ಹೊಡಿಬೇಕಂದ್ರೆ ಟುಡೇ ವಿ ಆರ್ ಗೋಯಿಂಗ್ ಟು ವಿಟ್ನೆಸ್ ದ ಟೇಸ್ಟ್ ಆಫ್ ತವಾ ಫ್ರೈ ಅಂತ ಹೇಳ್ಬೋದು. ಪ್ರೈಸ್ ವೈಸ್ ಏನು ಹೇಳ್ತೀರಾ ಸರ್? ಇಲ್ಲಿಗಿಂತ ಎಲ್ಲೂ ನಾನು ಪ್ರೈಸ್ ವೈಸ್ಗೆ ಫಿಶ್ಗೆ ಅಂತ ಹೋದರೆ ಇದೇ ಅಫೋರ್ಡಬಲ್ ಸರ್. So, hi guys, welcome back to my channel. This is Shabrish and you're watching SP Side. First of all, ನನ್ನ ಪಕ್ಕದಲ್ಲಿ ನೋಡಿ guys. ಎಸ್ ಫುಲ್ ಬಿಸಿ ತವಾ ಫುಲ್ಲು ಫಿಶ್ಶು. ಸುಮಾರು ಒಂದು 10ರಿಂದ 12 ವೆರೈಟಿ ಫಿಶಸ್ ಇದೆ. ಎಲ್ಲಂದರೆ ನಮ್ಮ RR ನಗರಲ್ಲಿ MVR ಸೌದೆ ಒಲೆ ಫಿಶ್ ತವಾ ಫ್ರೈಗೆ ಬಂದಿದ್ದೀನಿ. ಫಿಶ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ, ತೊಗೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ತೊಗೊಂಡು ಟೇಸ್ಟ್ ಮಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಇಲ್ಲಿ ಸಿಗೋ ಫಿಶಲ್ಲಿ ಯಾವ್ದು ಇಷ್ಟ ನಿಮಗೆ? ಇಲ್ಲಿ ಜಿಲೇಬಿ ಚೆನ್ನಾಗಿದೆ, ಯು ಕ್ಯಾನ್ ಟ್ರೈ. ಆ್ಯಂಡ್ ಅದು ಸ್ಲೈಸಸ್ ಅಂತ ಕೊಡ್ತಾರೆ, ಅದು ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಅವ್ರು ಯಾವುದು ಬೇರೆ ಥರದ ಮಸಾಲಾಸ್ ಯೂಸ್ ಮಾಡಲ್ಲ. ಓಕೆ, ಇಟ್ ಈಸ್ ಫ್ರಮ್ ಮನೇಲೇ ಮಾಡ್ತಾರೆ. ಆ್ಯಂಡ್ ಪೆಪ್ಪರ್ ಕೂಡ ಮನೇಲೇ ಯೂಸ್ ಮಾಡ್ತಾರೆ. ಈವನ್ ನೀವು ಗ್ರೀನ್ ಚಟ್ನಿ ಟ್ರೈ ಮಾಡಬೇಕು, ಮೋಸ್ಟ್ಲಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಚೆನ್ನಾಗಿದೆ. ಆ್ಯಂಡ್ ಇವಾಗಿಂದ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಪ್ರಾನ್ಸ್ ಎಲ್ಲ ಕೊಡೋದಕ್ಕೆ. ಇವನ್ ಆ್ಯಕ್ಚುಲಿ ಅದು ಕೂಡ ಚೆನ್ನಾಗಿದೆ, ಟ್ರೈ ಮಾಡಿ, ಇಟ್ಸ್ ಅ ಮಸ್ಟ್. ಇತ್ತೀಚೆಗೆ ಗಲ್ಗಲಿಲೂ ಈಗ ಫಿಶ್ ತವಾ ಫ್ರೈ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಬಟ್ ಇಲ್ಲಿಗೆ ಬರಬೇಕಂತ ಯಾಕೆ ಹೇಳ್ತೀರಾ? ಬಿಕಾಸ್ ನಾನು ಆಲ್ಮೋಸ್ಟ್ 4 to 5 ಇಯರ್ಸಿಂದ ರೆಗ್ಯುಲರ್ ಕಸ್ಟಮರ್ ಇದ್ದೇನೆ. ಸೊ ನನಗೆ ಟೇಸ್ಟ್ ಇಲ್ಲಿ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಇಟ್ಸ್ ಮೋರ್ ಓವರ್ ತುಂಬ ಚೆನ್ನಾಗಿದೆ. ಓಕೆ, ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಬೇರೆದ್ರಲ್ಲಿ ಮಸಾಲ ಇರುತ್ತೆ, ಕೆಲವೊಬ್ರು ಡೆಡ್ ಫಿಶಸ್ ಹಾಕ್ತಾರೆ. ಆ್ಯಕ್ಚುಲಿ ಇದು ಡೆಡ್ ಫಿಶೇನೆ, ಬಟ್ ಫ್ರೆಶ್ ಇರುತ್ತೆ. ಬಟ್ ನೀವು ತಿನ್ನಬೇಕಾದ್ರೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ಫಿಶ್ ಲವರ್ಸ್ ಯಾರಿದ್ದಾರೆ, ತವಾ ಫಿಶ್ ಲವರ್ಸ್, ಅವ್ರಿಗೆ ಗೊತ್ತಾಗುತ್ತೆ ನಾನೇನು ಹೇಳ್ತಿದ್ದೀನಿ ಅಂತ. ಬಟ್ ಮಸಾಲಾದೆಲ್ಲ ಚೆನ್ನಾಗಿದೆ, ಮಸ್ಟ್ ಟ್ರೈ. RR ನಗರಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಟ್ರೈ ಮಾಡ್ಬೋದು. ಇಟ್ಸ್ ಎ ಗುಡ್. ಆ್ಯಂಡ್ ಈವನ್ ಮಕ್ಕಳು ಕೂಡ ಇಷ್ಟಪಡ್ತಾರೆ, ಚೆನ್ನಾಗಿದೆ. ಪ್ರೈಸ್ ವೈಸ್ ಏನು ಹೇಳ್ತೀರಾ? ಪ್ರೈಸ್ ವೈಸ್ ಕೂಡ ಕಂಫರ್ಟಬಲ್ ಆಗಿದೆ, ಪಾಕೆಟ್ ಫ್ರೆಂಡ್ಲಿ. ಓಕೆ, ಆರಾಮಾಗಿ 40-50 ಪಾಕೆಟ್ ಫ್ರೆಂಡ್ಲಿ, ಆ ಥರ ಏನಿಲ್ಲ, ಹೆವಿ ಕಾಸ್ಟ್ಲಿ ಅನ್ನಂಗೂ ಇಲ್ಲ. ಸಮ್ಮನ್ ಎಲ್ಲರೂ ಟ್ರೈ ಮಾಡ್ಬೋದು. ಸೊ ಗೈಸ್, ಇದು ಇವರ ಹೊಸ ಅಂಗಡಿ. ಎಸ್, ಅಲ್ಲಿ ಮಾಡ್ತಾ ಇದ್ದು ಸ್ಟ್ರೀಟ್ ಫುಡ್ಡು. ಇಲ್ಲಿಗೆ ಅಂಗಡಿಗೆ ಶಿಫ್ಟ್ ಮಾಡ್ತಾರೆ ಇನ್ನೂ ಒಂದು ತಿಂಗಳಲ್ಲಿ. ಜನಗೆ ಫುಲ್ಲು ವೇ ತೋರಿಸ್ಬಿಟ್ಟು ಅದಾದಮೇಲೆ ಒಂದು ತಿಂಗಳು ಆದಮೇಲೆ, 1 ಇಲ್ಲ 2 ತಿಂಗಳು ಆದಮೇಲೆ ಇಲ್ಲಿಗೆ ಬಂದುಬಿಡ್ತಾರೆ. ಸೊ ಅಲ್ಲಿ ಲೈಟ್ ಕಮ್ಮಿ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಪಾರ್ಸಲ್ ತಂದಿದ್ದೀನಿ. ಸುಮಾರು ಒಂದು 7ರಿಂದ 8 ಫಿಶ್ ಟೈಪ್ ತೊಗೊಂಡಿದ್ದೀನಿ. ಒಂದೊಂದಾಗಿ ಕುತ್ಕೊಂಡು ಎಂಜಾಯ್ ಮಾಡಿ ಟೇಸ್ಟ್ ಮಾಡೋಣ ಬನ್ನಿ. ಈಗ ಲೆಟ್ಸ್ ಅನ್ಬಾಕ್ಸ್ ದ ಫಿಶ್, ಅನ್ವ್ರಾಪ್ ದ ಫಿಶಸ್. ಅಲ್ಲಂತೂ ನಿಂತ್ಕೊಳ್ಳೋಕ್ಕೆ ಆಗಿಲ್ಲ, ಸಿಕ್ಕಾಪಟ್ಟೆ ಘಾಟು, ಕಣ್ಣೂರಿ, ಯಪ್ಪೋಪ್ಪೋಪ್ಪೋ. ಅಯ್ಯೋ, ಹಾಂ ನೋಡಿ, ಈ ಥರ ವೀಡಿಯೋ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮದೇ ಜಾಗ ಇದ್ದಂಗೆ. ಎಸ್, ನಮ್ಮ ಜಾಗದಲ್ಲಿ ನಾವು ಕೂತ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಫಸ್ಟು ಯಾವ ಫಿಶ್ ಬರ್ತಾ ಇದೆ? ಓ ಮೈ ಗಾಡ್, ಫಸ್ಟ್ ಫಿಶ್ಶು ಬಾಂಗಡೆ ಮತ್ತು ಕಾಣೆ ಫಿಶ್ಶು. ಎಸ್, ನೆಕ್ಸ್ಟ್ ಇಟ್ಸ್ ವೈಟ್ ಪಾಂಫ್ರೆಟ್. ಅದಾದಮೇಲೆ ಸಿಲ್ವರ್ ಫಿಶ್ ತೊಗೊಂಡಿದ್ದೀನಿ, ನೆತ್ತಿಲಿ ಅಂತಾರೆ ಇದನ್ನು. ಅದಾದಮೇಲೆ ನೆಕ್ಸ್ಟು ದ ಟಾಪ್ ಫಸ್ಟ್ ಫಿಶ್ ಅಂಜಲ್.
ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಫಿಶ್ ಅಂತೂ ಅಂಜಲು, ಬಟ್ ಕಾಸ್ಟ್ಲಿ. ಅದಕ್ಕೊಂದಕ್ಕೋಸ್ಕರನೇ ಎಲ್ಲರೂ ನೋಡ್ತಾರೆ, ಬಟ್ ಟೇಸ್ಟ್ ಅಂತೂ ಕ್ಲಾಸ್ ಆಗಿರುತ್ತೆ. ಲಾಸ್ಟ್ ಆ್ಯಂಡ್ ಫೈನಲ್ ಫಿಶ್ಶು ಐ ಥಿಂಕ್ ಇಟ್ಸ್ ಯಾವುದು ಇದು ಪ್ರಾನ್ಸ್. ಎಸ್, ಟೋಟಲ್ ಎಷ್ಟು ತೊಗೊಂಡಿದ್ದೀನಿ? 1 2 3 4 5 6 ತೊಗೊಂಡಿದ್ದೀನಿ. ಎಸ್, 6 ತೊಗೊಂಡಿದ್ದೀನಿ ಗೈಸ್, 6 ಫಿಶ್ಶು. ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ಪ್ರಾನ್ಸ್. ಅದಕ್ಕಿಂತ ಮುಂಚೆ ಒಂದು KGF ಥರ ಡೈಲಾಗ್ ಹೊಡಿಬೇಕಂದ್ರೆ, ಟುಡೇ ವಿ ಆರ್ ಗೋಯಿಂಗ್ ಟು ವಿಟ್ನೆಸ್ ದ ಟೇಸ್ಟ್ ಆಫ್ ತವಾ ಫ್ರೈ ಅಂತ ಹೇಳ್ಬೋದು. ಜಸ್ಟ್ ಫಾರ್ ಫನ್ ಗೈಸ್. ಈಗ ಲೆಟ್ಸ್ ಟೇಸ್ಟ್ ಪ್ರಾನ್ಸ್. ಇನ್ನೂ ಸ್ವಲ್ಪ ಬಿಟ್ಬಿಟ್ರೆ ರಬ್ಬರ್ ಥರ ಹೋಗೋದು ಇದು, ಅದಕ್ಕೋಸ್ಕರನೇ. ಹೇಗಿದೆ ನೋಡಿ, ಸ್ಮಾಲ್ ಪ್ರಾನ್ಸ್ ಪೂರ್ತಿ. ನಾನು ಲಾಸ್ಟ್ ಫಿಶ್ ತಿಂದಿದೆ ಮದನ್ ಸೌದೆ ಒಲೆ ಫಿಶ್ ತವಾ ಫ್ರೈಯಲ್ಲಿ. ಇದು ಅವ್ರ ಫ್ರೆಂಡ್ ಇದೆ ಇದು ಕೂಡ. ಸೊ ತಿಂದು ನೋಡೋಣ, ಆಮೇಲೆ ಮಾತಾಡೋಣ. ಆಹಾ, ಸ್ಪೈಸಿ. ಖಾರ ಜಾಸ್ತಿ ಹಾಕಕ್ಕೆ ಹೇಳಿದೆ. ಆ ಖಾರ ಚಟ್ನಿನ ಮೇಲೆ ಹಾಕಿ ಟಾಸ್ ಮಾಡಿ ಹಂಗೆ ಕೊಟ್ಟಿದ್ದಾರೆ. ಇದಕ್ಕೆ ಹಾಕಿರೋ ಮಸಾಲ ಅಂತೂ ಗ್ರೇಡ್ ಗೈಸ್. ಆಹಾ, ಖಾರ ಪೂರ್ತಿ. ಇದು ನೀವು ಸ್ವಲ್ಪ ಬಿಟ್ಬಿಟ್ರೆ ತುಂಬ ಚೂಯಿ ಆಗೋಗುತ್ತೆ, ಆಮೇಲೆ ಕಚ್ತಾನೇ ಇರಬೇಕು, ರಬ್ಬರ್ ಥರ ಆಗೋಗುತ್ತೆ. ಬಟ್ ಈಗ ಚೆನ್ನಾಗಿದೆ. ಇಲ್ಲಿ ನೋಡಿ, ನಿಮ್ಗೆ ಹತ್ರ ತೋರಿಸ್ತೀನಿ. ಇದು ಸ್ಮಾಲ್ ಪ್ರಾನ್ಸ್. ಸಖತ್. ಇದ್ರ ಬಗ್ಗೆ ಇನ್ನೂ ಏನು ಹೇಳೋಕ್ಕಾಗಲ್ಲ. ಜಿಪ್ ಅಷ್ಟೇ, ಸಖತ್ತಾಗಿದೆ. ಸೊ ಗೈಸ್, ಇವತ್ತು ನಮ್ಮ ಜೊತೆ ಇನ್ನೊಂದು ಕಸ್ಟಮರ್ ಇದ್ದಾರೆ. ಅವ್ರ ಹತ್ರನೇ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳೋಣ ಗೈಸ್. ಸರ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಸರ್. ಆಲ್ಮೋಸ್ಟ್ ಅಲ್ಲಿ 2 ಇಯರ್ಸಿಂದ ಬರ್ತಾಯಿದ್ದೀನಿ ಸರ್. ಓಕೆ, ಯಾವ್ದು ಇಷ್ಟ ನಿಮ್ಗೆ ಇಲ್ಲಿ ಸಿಗೋದ್ರಲ್ಲಿ? ಸರ್, ಏನು ತಿಂದ್ರೂ ಚೆನ್ನಾಗಿರುತ್ತೆ. ನಾವು ಹೆಂಗೆ ಬೇಕೋ ಹಂಗೆ ಕೇಳಿದ್ರೆ ಹಂಗೆ ಮಾಡ್ಕೊಡ್ತಾರೆ ಅವ್ರು. ಓಕೆ, ನಂಗೆ ಅದೇ ಇಷ್ಟ. ಓಕೆ. ಇತ್ತೀಚೆಗೆ ಸ್ಟ್ರೀಟ್ ಫುಡ್ಸಲ್ಲಿ ತವಾ ಫ್ರೈ ಸುಮಾರಾಗಿದೆ. ಓಕೆ, ಯಾಕೆ ಇಲ್ಲಿಗೆ ಬರ್ಬೇಕಂತ ಕೇಳ್ತೀನಿ ನೀವು? ಸರ್, ಇಲ್ಲಿ ಹೆಂಗೆ ಬೇಕು ಹೆಂಗೆ ಕೇಳಿದ್ರು ನಂಗೆ ಮಾಡ್ಕೊಡ್ತಾರೆ ಅವರು ಪ್ರೆಸೆಂಟಾಗೆ. ಓಕೆ. ಸೊ ಬೇರೆ ಕಡೆ ಹೋದರೆ ಇದೇ ಇರೋದು ಅದೇ ಇರೋದು ಅಂತ ಹೇಳ್ತಾರೆ. Okay. ಸೊ ಇವ್ರು ಹಂಗೆ ಹೇಳಲ್ಲ, ಅದನ್ನು ರೆಡಿ ಮಾಡ್ಕೊಡ್ತಾರೆ ಅವರು. ಓಕೆ. ಸೊ ಅದಕ್ಕೋಸ್ಕರನೇ ಇಲ್ಲಿಗೆ ಬರ್ತೀವಿ ನಾವು. ಓಕೆ. ಖಾರ ಬೇಕು, ಖಾರ ಬೇಡ, ಮೀಡಿಯಮ್ ಬೇಕು, ಓಕೆ. ಏನೇ ಇದ್ರೂ ಅವ್ರು ಮಾಡ್ಕೊಡ್ತಾರೆ ಸರ್. ಸೊ ಈಗ ಸೀ ಫುಡ್ಡು ನನ್ನ ಫೇವ್ರೆಟ್ ಅಂಜಲ್ ಟ್ರೈ ಮಾಡೋಣ ಗೈಸ್. ಎಸ್, ಮೌತ್ ವಾಟರಿಂಗ್ ಡಿಶ್ ಅಂತ ಹೇಳ್ಬೋದು. ಇವತ್ತಿಂದ ತಿನ್ನೋ ಫುಡ್ಗಳಿಗೆ ರೇಟಿಂಗ್ ಥರ ಹೇಳ್ಬಿಡ್ತೀನಿ ನಾನು. ಫಸ್ಟು ತಿಂದಿದ್ದು ಪ್ರಾನ್ಸ್ ಗೈಸ್. ಇಟ್ಸ್ 5 ಸ್ಟಾರ್ಗೆ 5 ಸ್ಟಾರೇ ಕೊಡ್ತೀನಿ ನಾನು. ಇಟ್ಸ್ 5 ಸ್ಟಾರ್ ಅಂತ ಹೇಳ್ಬೋದು ಗೈಸ್. ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಅಂತೂ. ಅಂಜಲ್ ಫಿಶ್ ನಾನು ಮನೇಲಿ ತಿಂದಿದ್ದೀನಿ, ಬಟ್ ವೀಡಿಯೋಗೋಸ್ಕರ ರಿವ್ಯೂ ಮಾಡೋದು ಇದೇ ಫಸ್ಟ್ ಟೈಮ್. ಬಿಕಾಸ್ ಮುಳ್ಳಿರಲ್ಲ ಇದರಲ್ಲಿ, ಬರೀ ಸೆಂಟ್ರ್ ಪೀಸ್ ಮಾತ್ರ, ಸೆಂಟ್ರ್ ಮುಳ್ಳು ಮಾತ್ರ ಇರುತ್ತೆ. ಫುಲ್ ಆ್ಯಂಡ್ ಫುಲ್ ಫ್ಲೆಶು. ಆಹಾ, ಬಿಸಿ ಬಿಸಿ ಇದೆ. ಹೇಗಿದೆ ನೋಡಿ. ಓ ಮೈ ಗಾಡ್, ಫುಲ್ ಕಲರ್ಫುಲ್ ಗೈಸ್. ಕರೆಕ್ಟಾಗಿ ಸೈಜ್ ನೋಡಿ. ಐ ಆಮ್ ರಿಯಲಿ ಎಂಜಾಯಿಂಗ್. ಲಿಟ್ರಲಿ ಆಫ್ಟರ್ 11 ವೀಡಿಯೋಸ್ ನಾನು ನಾನ್ ವೆಜ್ ವೀಡಿಯೋ ಮಾಡ್ತಾ ಇರೋದು, ಅದರಲ್ಲೂ ಅಲ್ಟಿಮೇಟ್ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಈಗ ತಿನ್ಬಿಡೋಣ, ಕಾಯಿಸೋದು ಬೇಡ. ಆಹಾ, ಅಮೇಝಿಂಗ್. ಈ ಫಿಶ್ ಅಂತೂ ಎಲ್ಲ ಫಿಶ್ನ ಒಡೆದಾಕ್ಬಿಟ್ಟು ಟೇಸ್ಟ್ ಕೊಡುತ್ತೆ, ಅಷ್ಟು ಕ್ಲಾಸ್ ಇದೆ. ಬಟ್ ಪ್ರೈಸ್ ಕಾಸ್ಟ್ ಗೈಸ್ ಇದಂತೂ.
ಬಟ್ ಸ್ಟ್ರೀಟ್ ಫುಡ್ಡಲ್ಲಿ ತಿನ್ಬೋದು ನೀವು ನನಗೆ ಕೇಳಿದ್ರೆ. ಇದರ ಪ್ರೈಸ್ ಬಂದ್ಬಿಟ್ಟು 150 rupees ಪರ್ ಸ್ಲೈಸು. ಈ ಗ್ರೇಡ್ ಕೊಡ್ತಾರೆ, ಮೇಲ್ಗಡೆ ಆ ಪೆಪ್ಪರ್ ಥರದ್ದು ಒಂದು ಮಸಾಲ ಹಾಕ್ತಾರೆ ಗೈಸ್, ಇನ್ನೂ ಬೂಮ್ ಮಾಡುತ್ತೆ ಆ ಟೇಸ್ಟ್ನ ನಿಮಗೆ. ನಾನು ಅಲ್ಲಿ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಲೈಟು ಒಂಥರ ಡಿಮ್ ಆಗಿತ್ತು, ಅಲ್ಲಿ ಮಾಡೋಕ್ಕೆ ಆಗಿಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನ ಕೇಳಿದೆ ನಾನು ಇಲ್ಲಿ ಮಾಡ್ಕೊಳ್ಳ ಅಂತ. ನಿಮ್ಮ ಅಂಗಡಿ ಥರ ಅಂದ್ಕೊಳ್ಳಿ, ಆರಾಮಾಗಿ ಕುತ್ಕೊಂಡು ಮಾಡಿ ಅಂತ ಹೇಳಿದ್ರು. ಸೊ ನೈಸ್ ಆಫ್ ಎನ್ ತುಂಬ ಒಳ್ಳೆ ಮನುಷ್ಯ ಗೈಸ್. ದೇವರಣೆಗೆ ಇಲ್ಲಿ ಬಂದರೆ ಖಂಡಿತ ಟ್ರೈ ಮಾಡಿ. ಈ ಜಾಗಕ್ಕೆ ಹುಡುಕೋ ಬಂದೇ ತಿನ್ನಿ ಅಂತ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ, ಅಷ್ಟು ಟೇಸ್ಟ್ ಆಗಿದೆ. ಐ ಆಮ್ ಸೋ ಹ್ಯಾಪಿ ಗೈಸ್. ಹೈಪು ಕ್ರಿಯೇಟ್ ಮಾಡ್ತಾಯಿಲ್ಲ, ಏನೂ ಕ್ರಿಯೇಟ್ ಮಾಡ್ತಾಯಿಲ್ಲ. ಗ್ಯಾರಂಟಿ ಅಶ್ಯೂರೆನ್ಸ್ ಮಾಡ್ತೀನಿ, ಪಕ್ಕ ಬಂತೀನಿ. ಈಗ ಸದ್ಯಕ್ಕೆ ಸ್ಟ್ರೀಟ್ ಫುಡ್ ಆಗೇ ಇದೆ, ಇಲ್ಲಿ ಶಿಫ್ಟ್ ಆಗ್ತಾರೆ ಸದ್ಯದಲ್ಲೇ. ಅಲ್ಲಿ ಇರೋ ಗಂಟ ಹೋಗ್ಬಿಟ್ಟು ತಿನ್ಬಿಡಿ. ಜನ ಅಂತೂ ಬರ್ತಾ ಇರ್ತಾರೆ, ಲೇಡೀಸು ಕೂಡ ಬರ್ತಾರೆ ಸ್ಟ್ರೀಟ್ ಫುಡ್ಗೆ. ಫುಲ್ ಲಿಪ್ಸ್ ಮ್ಯಾಕಿಂಗ್ ಡಿಶಸ್ ಇವೆಲ್ಲ, ಖಾರ ಆಗ್ತಿದೆ. ನೆಕ್ಸ್ಟು ಲೆಟ್ಸ್ ಟೇಸ್ಟ್ ಯಾವುದು ಸಿಲ್ವರ್ ಫಿಶ್ ಅಂದರೆ ನೆತ್ತಿಲಿ ಅಂತಾರೆ. ಇದನ್ನ ಹಂಗೆ ಕಚ್ ತಿನ್ಬಿಡ್ಬೋದು, ಚಿಕ್ಕ ಫಿಶಸ್ಸು. ಓ ಮೈ ಗಾಡ್. ಸೂಪರ್. ಮಸಾಲ ಸ್ವಲ್ಪ ಸೇಮೆ ಹಾಕಿದ್ರು ಕೂಡ ಆ ಫಿಶ್ದು ಫ್ಲೇವರು, ಟೇಸ್ಟು ಹಂಗೇ ಊಟ ತೋರಿಸ್ಬಿಡುತ್ತೆ ಟೇಸ್ಟ್ನೇ. ಅಷ್ಟು ಚೆನ್ನಾಗಿದೆ ಇದು ಕೂಡ. ಸೂಪರ್ ಡಿಶ್ ವಾಸ್. ಇದು ಪರ್ ಪೀಸ್ 10 rupees. ಇದೊಂದು 5 ತೊಗೊಂಡ್ರೆ 50 ರೂಪಾಯಿ ಕಾಮನ್. ಆಹಾ, ಮುಳ್ಳಿರುತ್ತೆ, ಕಚ್ಚಿ ತಿನ್ಬಿಡ್ಬೇಕು ಇದನ್ನು. ಬಟ್ ಚೆನ್ನಾಗಿರುತ್ತೆ, ಆರಾಮಾಗಿ ತಿನ್ಬೋದು ಇದನ್ನು. ನಾನಂತೂ ಸೀ ಫುಡ್ ಲವರ್. ಫಿಶ್ ಅಂದರೆ ಅಷ್ಟಿಷ್ಟ ಆಗುತ್ತೆ ನನಗೆ. ಇಲ್ಲಿ ಜಿಲೇಬಿ ಕೂಡ ಮಾಡ್ತಾರೆ. ಜಿಲೇಬಿ ಸ್ಲೈಸ್ ಅಂತೂ ರನ್ನಿಂಗ್ ಐಟಮ್ ಇಲ್ಲಿ. ಬಟ್ ಜಿಲೇಬಿ ಕಾಮನ್ ಆಗಿ ಎಲ್ಲ ಕಡೆ ಸಿಗುತ್ತೆ, ಇಲ್ಲೂ ಚೆನ್ನಾಗಿದೆ, ಸ್ಲೈಸು ಚೆನ್ನಾಗಿದೆ. ಬಟ್ ಅಪಾರ್ಟ್ ಫ್ರಮ್ ದಿಸ್, ಪಾಂಫ್ರೆಟ್ ನಾನು ಈ ಥರ ತಿಂದಿಲ್ಲ ಸ್ಟ್ರೀಟ್ ಫುಡ್ಡಲ್ಲಿ. ಅಂಜಲ್ ತಿಂದಿಲ್ಲ, ಸಿಲ್ವರ್ ಫಿಶ್ ತಿಂದಿಲ್ಲ, ಕಾಣೆ ತಿಂದಿಲ್ಲ, ಬಾಂಗಡೆ ತಿಂದಿದ್ದೀನಿ, ಪ್ರಾನ್ಸ್ ತಿಂದಿದ್ದೀನಿ. ಸೊ ಅದಕ್ಕೋಸ್ಕರ ಅದನ್ನು ಬಿಟ್ಟು ತೊಗೊಂಡಿದ್ದೀನಿ. ನೀವು ಬಂದರೆ ಯಾವ್ದು ಬೇಕೋ ತೊಗೊಂಡು ಟ್ರೈ ಮಾಡಿ, ತಿಂದು ನೋಡಿ. ಪ್ರೈಸು ಕೂಡ ಅಫೋರ್ಡಬಲ್ ಅಂತ ಅನಿಸ್ತು ನನಗೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅಭಿಜಿತ್ ಅಂತ. ಓಕೆ, ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ನಾವು ಲಾಸ್ಟ್ ಟೂ ಇಯರ್ಸಿಂದ ಬರ್ತಿದ್ದೀವಿ. 2 years ಬರ್ತಾ ಇದ್ದೀರಾ. ಈಗ ಈ ತವಾ ಫ್ರೈ ಸುಮಾರು ಜಾಗದಲ್ಲಿ ಬರ್ತಾ ಇದೆ, ಯಾಕೆ ಇಲ್ಲಿಗೆ ಬರಬೇಕಂತ ಹೇಳ್ತೀರಾ? ಸೊ ಟೇಸ್ಟ್ ಏನಿದೆ ಇಲ್ಲಿ ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ. ಓಕೆ. ಮತ್ತು ಸೀ ಫುಡ್ ಮೇನ್ಲಿ ಬಂಗಡೆ, ಓಕೆ, ಪ್ರಾನ್ಸು. ಸೊ ನಮ್ಮದು ಆ ಕಡೆನೇ, ಅಂಕೋಲ ಆ ಕಡೆ. ಸೊ ಈ ಲೈಕ್ ಸೀ ಫುಡ್ಸ್ ಮೋರ್. ಸೊ ವೀಕ್ಲಿ 2 to twice or thrice times ಬರ್ತೀವಿ ಇನ್ ದ ಸೆನ್ಸ್ ಸಂಡೇ ಮಾಡ್ತೀವಿ. ಓಕೆ. ರಿಮೈನಿಂಗ್ ಬಾಕಿ ದಿವಸ ಟೈಮ್ ಇರಲ್ಲ, ಅದಕ್ಕೆ ಬರ್ತೀವಿ. ಓಕೆ. ಇಷ್ಟು ಡಿಶಸ್ ಇದೆಯಲ್ಲ, ಯಾವ್ದು ನಿಮ್ಗೆ ಇಷ್ಟ ಇದರಲ್ಲಿ? ಬಾಂಗಡೆ ಸಿಕ್ಕಾಪಟ್ಟೆ ಇಷ್ಟ. ಯಾ. ಓಕೆ, ಪ್ರೈಸ್ ವೈಸ್ ಏನು ಹೇಳ್ತೀರಾ? ಪ್ರೈಸ್ ವೈಸು ರೀಸನೇಬಲ್. ಓಕೆ, ಅಫೋರ್ಡಬಲ್ ಇದೆ. ಓಕೆ, ತುಂಬ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಸೊ ವೈಸ್ ಲೊಕೇಶನ್ ಚೇಂಜ್. ಎಸ್, ಬ್ಯಾಕ್ಗ್ರೌಂಡಲ್ಲಿ ಫುಲ್ಲು ಮೀನು ಹೆಸರೆಲ್ಲ ಇದೆ ನೋಡ್ಕೊಳ್ಳಿ. ಈಗ ಲೆಟ್ಸ್ ಹ್ಯಾವ್ ಬಾಂಗ್ಡಾ, ನನ್ನ ಫೇವ್ರೆಟ್. ಬಿಕಾಸ್ ಕಡಿಮೆ ಕಾಸು, ಸ್ವಲ್ಪ ತುಂಬ ಫ್ಲೆಶ್ ಇರುತ್ತೆ, ಒಳ್ಳೆ ಫಿಶ್ಶು. ಹೇಗಿದೆ ನೋಡಿ. ಲೆಟ್ಸ್ ಹ್ಯಾವ್ ದಿಸ್ ಗೈಸ್. ಬಾಂಗಡೆ ಅಂತೂ ಯಾಕೆ ಇಷ್ಟ ಅಂದರೆ ಬಿಕಾಸ್ ಆಫ್ ದಟ್ ಫ್ಲೆಶ್ ಗೈಸ್. ಅಷ್ಟು ಫ್ಲೆಶ್ ಇರುತ್ತೆ, ನೀವೇ ನೋಡಿ ಹೇಗಿರುತ್ತೆ ನೋಡಿ. ಫುಲ್ಲು ತಿಕ್ ಫ್ಲೆಶ್ ಅಂತ ಹೇಳ್ಬೋದು ಇದನ್ನು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಮುಳ್ಳಿರುತ್ತೆ.
ಆಹಾ ಗ್ರೇಟ್. ಬಟ್ ಬಿಸಿ ಬಿಸಿ ತಿನ್ನಬೇಕು. ಫಸ್ಟ್ ಇದೆಲ್ಲ ಬಿಸಿ ಇತ್ತು, ಸ್ವಲ್ಪ ತಣ್ಣಗಾಗ್ತಾಯಿದೆ. ಇವ್ರು ಹಾಕೋ ಮಸಾಲ ಒಂದು ಯಾವ ಥರ ಅಂತ ಗೊತ್ತಿಲ್ಲ, ಅದ್ರ ಮೇಲೊಂದು ರೆಡ್ ಕಲರ್ ಖಾರ ಚಟ್ನಿ ಥರ ಹಾಕ್ತಾರೆ. ಅಲ್ಟಿಮೇಟ್. ಅಂಜಲ್ಗೂ 5 ಸ್ಟಾರ್, ನೆತ್ತಿಲಿಗೆ ಆಗಿ 5ಗೆ 4 ಸ್ಟಾರ್ಸ್ ಕೊಡ್ತೀನಿ ಗೈಸ್. ಎಸ್, ಬಾಂಗ್ಡೆಗೆ ಆ್ಯಸ್ ಯೂಶುವಲ್ 5 ಸ್ಟಾರ್ಸ್. ನಾನಂತೂ ಇವನು ಯಾರಿಗೂ ಎಲ್ಲದಕ್ಕೂ ಹಿಂಗೆ ಹೇಳ್ತಾನಂತ ಅನ್ಕೋಬೇಡಿ, ಗ್ಯಾರಂಟಿ ಚೆನ್ನಾಗಿದೆ. ಇಲ್ಲಿ ಪಕ್ಕಾ ಬನ್ನಿ ನೀವು. ಕ್ರೇಜಿ ಟೇಸ್ಟ್. ಎರಡೆರಡು ಕೈ ಹಿಡ್ಕೊಂಡು ತಿಂತೀನಂತ ಅನ್ಕೋಬೇಡಿ ಗೈಸ್ ಪ್ಲೀಸ್. ಸ್ವಲ್ಪ ಮೆಸ್ಸಿ ಆಗೋಯ್ತು. ಹಿಂಗೆ ತಿಂದ್ರೆ ಟೇಸ್ಟ್ ಅಂತೂ ಅಷ್ಟು ಎನ್ರಿಚ್ ಆಗಿ ಟೇಸ್ಟ್ ಆಗಿರುತ್ತೆ. ಪಾಂಫ್ರೆಟ್ ಲಾಸ್ಟ್ ತಿನ್ನೋಣ. ಸೊ ಈಗ ಕಾಣೆ ತಿನ್ನೋಣ. ಇದು ಫಸ್ಟ್ ಟೈಮ್ ನಾನು ತಿಂತಿರೋದು, ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಫುಲ್ಲು ಚಿಕ್ಕ ಮೀನು, ಮತ್ತಿ ಮೀನು ಥರ ಇದೆ. ಕಾಣೆ ಫಿಶ್ ಅಂತ ಹೇಳ್ತಾರೆ ಇದನ್ನು. ಓ ಓ ಓ ಮುಳ್ಳು ಸ್ವಲ್ಪ ಜಾಸ್ತಿ. ಮುಳ್ಳಿದೆ, ಕಚ್ಚಿ ತಿಂದ್ಬಿಡ್ತಾ ಇದ್ದೀನಿ. ಲಿಟ್ರಲಿ ಐ ಆಮ್ ಎಂಜಾಯಿಂಗ್ ದಿಸ್ ಗೈಸ್ ಆಫ್ಟರ್ ಸೋ ಮೆನಿ ಡೇಸ್ ಅಂತ ಹೇಳ್ಬೋದು. ಲಾಸ್ಟ್ ನಾನು ಎಂಜಾಯ್ ಮಾಡಿದ್ದು ಫಿಶ್ಶು ಮದನ್ ಸೌದೆ ಒಲೆಯಲ್ಲೇ, ಅದಾದಮೇಲೆ ಇದು ಅದಕ್ಕಿನ್ನ ಅಂತ ಹೇಳ್ಬೋದು. ಇದು ಟೇಸ್ಟು ಅಷ್ಟು ಚೆನ್ನಾಗಿದೆ. ಎಲ್ಲ ಆಫ್ ತಿಂದ್ಬಿಟ್ಟು ಹಾಕಿರ್ತೀನಿ ಅಂದರೆ ವೀಡಿಯೋ ಕಟ್ ಮಾಡಿಬಿಟ್ಟು ಆಮೇಲೆ ನಾನು ನಮ್ಮ ತಂಗಿ ಸೇರ್ಕೊಂಡು ತಿಂತೀವಿ. ಎಸ್, ಸೊ ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಡಿಶ್, ಒಂದು ಒಳ್ಳೆ ಡಿಶಲ್ಲಿ ಏನು ಮಾಡೋಣ ಅಂತ. ಇದಕ್ಕೆ ಲಾಸ್ಟ್ ಇದೆ ಬಟ್ ತಣ್ಣಗಾಗಿ ಹೋಗಿದೆ. ಇಟ್ಸ್ ಪಾಂಫ್ರೆಟ್, ವೈಟ್ ಪಾಂಫ್ರೆಟ್. ಹೇಳ್ದಂಗೆ ಇಟ್ಸ್ ವೈಟ್ ಪಾಂಫ್ರೆಟ್. ಈಗ ಇದನ್ನು ತಿನ್ನೋಣ. ನನಗಂತೂ ತುಂಬ ಆಸೆ ಗೈಸ್, ಫುಡ್ ಬ್ಲಾಗರ್ ಆಗಿ ಈ ಥರ ಫುಲ್ ಹೋಲ್ ಫಿಶ್ನ ಫ್ಲೆಶ್ ತೊಗೊಂಡು ಅಷ್ಟು ತಿನ್ನಬೇಕಂತ ಸಿಕ್ಕಾಪಟ್ಟೆ ಆಸೆ. ಬಿಕಾಸ್ ಮನೇಲೆಲ್ಲ ಮಾಡ್ತಾರೆ, ಸ್ವಲ್ಪ ಮಾಡ್ತಾರೆ, ಚಿಕ್ಕ ಬೈಟ್ ಆಗಿ ತಿಂತೀನಿ. ಇದು ತಿಂದಾಗ ತೆಗಿಬೇಕಾದ್ರೆ ಹೇಗಿರುತ್ತೆ ನೋಡಿ ಫೀಲು. ಓ ಮೈ ಗಾಡ್. ಆಗ ಹ್ಞೂ ಸಖತ್ರಿ. ಒಂದೊಂದು ಫಿಶ್ಗೂ ಅದರದ್ದೇ ಆದಂಥ ಫ್ಲೇವರ್ ಇದೆ. ಏನೇ ಒಂದೇ ಮಸಾಲ ಹಾಕಿದ್ರು ಆ ಫಿಶ್ ಟೇಸ್ಟ್ಗೆ, ಒಳಗೆ ವೈಟ್ ಮೀಟ್ಗೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತಾ ಇದೆ. ಅಷ್ಟು ಫ್ರೆಶ್ ಇದೆ ಫಿಶ್ ಎಲ್ಲ. ಮುಳ್ಳಿದೆ, ಸ್ವಲ್ಪ ತೆಗೆದುಬಿಟ್ಟು ನನಗೆ ತಲೆ ತಿನ್ನೋಕೆ ಅಭ್ಯಾಸ ಇಲ್ಲ. ಇಲ್ಲಿ ತಲೆ ಎಲ್ಲ ಮಾಡ್ತಾರೆ ಬಟ್ ನಾನು ಬೇಡ ಅಂದ್ಬಿಟ್ಟೆ. ನಿಮಗೆ ರೂಪ್ಚಂದ್ ಜಿಲೇಬಿ ಬೇಕಂದರೆ ಅದು ಕೂಡ ಸಿಗುತ್ತೆ, ಅದು ಟ್ರೈ ಮಾಡಿ. ಇಷ್ಟು ದಿವಸ ಸೌದೆ ಒಲೆಗೆ ಹೋಗಿರ್ತೀರ, ಹುಡ್ಕೊಂಡು ಹೋಗಿರ್ತೀರ, ಬಟ್ ಫಸ್ಟಲ್ಲಿ ಹೇಳ್ದಂಗೆ ಐ ಹ್ಯಾವ್ ವಿಟ್ನೆಸ್ಡ್ ದ ಟೇಸ್ಟ್ ಆಫ್ MVR ಸೌದೆ ಒಲೆ ಫಿಶ್ ತವಾ ಫ್ರೈ. ಗ್ಯಾರಂಟಿ ಇಲ್ಲಿ ಬನ್ನಿ ತಿನ್ನಿ, ಗ್ಯಾರಂಟಿ ನಿಮಗೆ ರೆಗ್ರೆಟ್ ಮಾಡಲ್ಲ. ಪಕ್ಕಾ ಯು ಗೋನ ಎಂಜಾಯ್ ದ ಟೇಸ್ಟ್ ಆಫ್ ದ ಫಿಶ್. ಐ ವಿಲ್ ಹ್ಯಾವ್ ದಿಸ್. ಚಿಯರ್ಸ್. ಇನ್ನು ಸ್ವಲ್ಪ ತಿಂದ್ಬಿಡ್ತೀನಿ. ಜಸ್ಟ್ ಎ ಲಾಸ್ಟ್ ಬೈಟ್ ಫಾರ್ ದ ವಿಡಿಯೋ. ಫುಲ್ ಸ್ಕಿನ್ ಇರುತ್ತಲ್ಲ, ಸಖತ್ತಾಗಿರುತ್ತೆ ಟೇಸ್ಟು. ದಿಸ್ ಆಲ್ಸೋ 5 ಸ್ಟಾರ್ಸ್. ಇದರ ಪ್ರೈಸ್ ಬಂದ್ಬಿಟ್ಟು 200 ರುಪೀಸ್ ಗೈಸ್. ಬಿಕಾಸ್ ಆ ಕೆಜಿನೇ ಜಾಸ್ತಿ ಇದೆ. ಕೆಜಿನೇ ಹತ್ರ 1200 ರುಪೀಸ್, 1100 ಹತ್ರ ಬಂದ್ಬಿಡುತ್ತೆ. ನನಗೆ ಈಗ ಓವರಾಲ್ ಆಗಿ ಯಾವ್ದು ಇಷ್ಟ ಆಯ್ತು ಅಂತ ಹೇಳ್ಬಿಡ್ತೀನಿ ನೋಡಿ ನಿಮಗೆ. ಫಸ್ಟು ಪ್ರಾನ್ಸ್ ಆ್ಯಸ್ ಆಲ್ವೇಸ್ ಫಸ್ಟ್ ನನಗೆ ಯಾವಾಗಲೂ ಇಷ್ಟ. ಅದು ಫಿಶ್ ವೆರೈಟಿಲಿ ಹೇಳ್ತೀನಿ ಅಂಜಲ್, ಐ ಲವ್ ದ ಮೋಸ್ಟ್. ಸೆಕೆಂಡ್ ಪಾಂಫ್ರೆಟ್, ಬಾಂಗ್ಡಾ, ಕಾಣೆ, ಆಮೇಲೆ ಸಿಲ್ವರ್ ಫಿಶ್. ಫುಲ್ಲು ಬಾಯಿ ಫುಲ್ ಖಾರ ಇದೆ. ಮುಗಿಸಾಯಿತು. ಅಲ್ಲಿಗೆ ಹೋಗಿ ಓನರ್ ಹತ್ರ ಮಾತಾಡಿ ಹೇಗೆ ಟೇಸ್ಟು ಈ ಥರ ಎಲ್ಲ ಮಾಡ್ತೀರ ಅಂತ ಕೇಳಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಿ ಹ್ಯಾಪಿ ಆ್ಯಂಡ್ ಮೇಕ್ ಅದರ್ಸ್ ಹ್ಯಾಪಿ. I'll meet you next another great video. Until then, bye from Shabrish and you're watching peace side. Bye. ಸೊ ಗೈಸ್ ನಮ್ಮ ಜೊತೆ ಓನರ್ ಇದ್ದಾರೆ ಗೈಸ್, ಅವ್ರ ಹತ್ರನೇ ಕೇಳಿ ಹೇಗೆ ಈ ಥರ ಟೇಸ್ಟ್ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೆಸರು? ಮಾಯಕಣ್ಣನ್ ಅಂತ ಸರ್. ಮಾಯಕಣ್ಣ ಅಂತ. ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿದ್ದು? ಸರ್ 4 ವರ್ಷ ಆಯ್ತು. 4 ವರ್ಷ. ನಾನು ಇದ್ರ ಮುಂಚೆ ಸೌದೆ ಒಲೆ ಮಾಡಿದೆ, ಬಟ್ ಇದಂತೂ ಟೇಸ್ಟು ಅಲ್ಟಿಮೇಟ್ ಅಂತ ಹೇಳ್ತೀನಿ. ಅದು ಹೇಗಂತ ನೀವು ಹೇಳಿ ನನಗೆ. ಸರ್ ನಮ್ಮದೇ ಸೂಪರ್ ಇದೆ. ನಮ್ಮದೇ ಓನ್ ಮಸಾಲ ಸರ್. ಓಕೆ. ಅದರಿಂದನೇ ಸರ್, ಇನ್ನೇನಿಲ್ಲ, ಬೇರೆ ಕಡೆ ಪರ್ಚೇಸಿಂದಲ್ಲ, ನಮ್ಮದೇ ಓನ್ ಮಸಾಲ. ಓಕೆ. ಯಾವ್ಯಾವ ಐಟಮ್ ಮಾಡ್ತೀರಾ ಸರ್? ಜಿಲೇಬಿ, ರೂಪ್ಷನ್ನು, ಓಕೆ, ಕಾಣೆ, ಓಕೆ, ಅಂಜಲು, ಬಟರ್ ಫಿಶು, ಓಕೆ, ಪ್ರಾನ್ಸು, ಮತ್ತಿ ಎಲ್ಲ ಇಂಥ ಐಟಮ್. ಒಂದು ಪಾಂಪ್ಲೆಟು, ವೈಟ್ ಪಾಂಪ್ಲೆಟ್ ಎಲ್ಲ ಹಾಕ್ತೀವಿ ಸರ್. ಒಂದು 20 ಐಟಮ್ ಹಾಕ್ತೀವಿ ಸರ್. 20 ವೆರೈಟೀಸ್. 20 ಐಟಮ್ ಹಾಕ್ತೀವಿ. ಓಕೆ. ಇಲ್ಲಿ ಇವಾಗ ಸ್ಟ್ರೀಟ್ ಫುಡ್ ಆಗಿದ್ದೀರಾ, ಅಲ್ಲಿ ಪಕ್ಕದ ರೋಡಲ್ಲಿ ರನ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ಹೌದು. ಯಾವಾಗ ಟೋಟಲ್ ಆಗಿ ಶಿಫ್ಟ್ ಆಗುತ್ತೆ ಸರ್ ಇನ್ನೊಂದು 20 ದಿವಸ ಆ ಕಡೆ ಶಿಫ್ಟ್ ಆಗ್ತೀವಿ ಸರ್. ಓಕೆ. ನಾನು ಇಲ್ಲಿ ಕಸ್ಟಮರ್ ಹೊಡೆದಾಗ ಕಸ್ಟಮರ್ ಅಂತೂ ಬರ್ತಾನೆ ಇದ್ದಾರೆ. ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರಾ ಫಸ್ಟಿಂದಾನು? ಇದ್ದಾರೆ ಸರ್, 4 ವರ್ಷದವೂ ಇದ್ದಾರೆ. ಓಕೆ. ನಮ್ಮ ಟೇಸ್ಟ್ ಚೆನ್ನಾಗಿದೆ ಅಂತ ಎಲ್ಲ ಬರ್ತಾರೆ. ಫ್ಯಾಮಿಲಿ ಬರ್ತಾರೆ. ಓಕೆ. ಸಿಕ್ಕಾಪಟ್ಟೆ ರನ್ನಿಂಗ್ ಡಿಶ್ಶು ಜಿಲೇಬಿ ಸರ್. ಜಿಲೇಬಿ, ರೂಪ್ಷನ್ ಸ್ಲೈಸು. ಓಕೆ. ತುಂಬ ರನ್ ಆಗುತ್ತೆ. ತುಂಬ ರನ್ ಆಗುತ್ತೆ. ಓಕೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್.